ಕಾನೂನು ಲೆಕ್ಕದಲ್ಲಿ ಉತ್ತರ ಕೊಟ್ಟಿದ್ರೆ ನಾವು ಮುಂದೆ ಪ್ರಶ್ನೆಗಳು ಕೇಳ್ಬೋದು. ಒಂದು ಸಂತೋಷ ಏನಂದರೆ ಅಟ್ಲೀಸ್ಟು ಉತ್ತರನ ಕೊಡ್ತಾ ಇದ್ದಾರಲ್ಲ ಈಗ, ಅದು ಉತ್ತರ ಸಮಂಜಸವಾಗಿದೆಯಾ, ಕಾನೂನು ಪ್ರಕಾರ ಇದೆಯಾ ಎಲ್ಲ ಅಂದ್ಬಿಟ್ಟು ಈಗ ಪ್ರಶ್ನೆ ಬರೋದು. ಈಗ ಅವರೇನು ಹೇಳ್ತಾರೆ, ಬಾಡಿ ಆಫ್ ಇಂಡಿವಿಜುವಲ್ಸ್ ನಾವು ಅಂತ. ಬಾಡಿ ಆಫ್ ಇಂಡಿವಿಜುವಲ್ಸ್ ಈಸ್ ರೆಕಗ್ನೈಸ್ಡ್. ಕೆಲವು ಬಾಡಿ ಆಫ್ ಇಂಡಿವಿಜುವಲ್ಸು ಟ್ಯಾಕ್ಸ್ ಎಕ್ಸೆಂಪ್ಷನ್ನು ಮಾಡ್ತಾರೆ, ಆದರೆ ಸಂಪೂರ್ಣವಾಗಿ ಟ್ಯಾಕ್ಸೇ ಅಸೆಸ್ ಮಾಡೋಕ್ಕಾಗಲ್ಲ, ಇನ್ಕಮ್ಮೇ ಅಸೆಸ್ ಮಾಡಬಾರ್ದು ಅಂತ ಹೇಳೋದಕ್ಕೆ ಏನು ಕೊಟ್ಟಿದ್ದಾರೆ ಅದು ತಪ್ಪಿದೆ. ಇವ್ರದ್ದು ಆದಾಯ ಎಲ್ಲಿಂದ ಬರ್ತಾ ಇದೆ, ಹೇಗೆ ಬರ್ತಾ ಇದೆ, ಯಾರು ಕೊಡ್ತಾ ಇದ್ದಾರೆ, ಅವೆಲ್ಲನೂ ಕೂಡ ಕಾನೂನು ಪ್ರಕಾರ ಕೊಡಲೇಬೇಕು. ಅದೇನು ಸುಮ್ಮನೆ ತಪ್ಪು ಮಾಹಿತಿಯನ್ನು ಜನರಲ್ಲಿ ಕೊಟ್ಟ ತಕ್ಷಣ ಅವರ ಸ್ವಯಂ ಸೇವಕಗಳಿಗೆ ಕರೆಸಿ ಅವರಿಂದನೇ ಪ್ರಶ್ನೆ ಕೇಳಿ ಇವ್ರು ಏನೋ ಒಂದು ಉತ್ತರ ಕೊಡೋದು, ಅವ್ರು ಚಪ್ಪಾಳೆ ಹೊಡೆಯೋದು. ಹಾಗಾಗಲ್ಲ ಸ್ವಾಮಿ. ಈಗ ಎಕ್ಸಾಂಪಲ್ಲು ಬ್ಯಾಂಗ್ಳೂರು ಕ್ಲಬ್ಬು ಗೊತ್ತಾ, ಬಾಡಿ ಆಫ್ ಇಂಡಿವಿಜುವಲ್ಸ್, ಅವರು ಕೂಡ ಒಂದು ಕೇಸ್ ನಡೆಸಿದ್ರು ಹೀಗೆ. ಈಗ ನಾವು ಕೇಳ್ತಾ ಇರೋದು ನಿಮ್ಮ ಆದಾಯದ ಮೂಲ ಏನಿದೆ ಅಂತ. ನಮ್ಮ ದೇಶದಲ್ಲಿ ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್ ಇರ್ಬೋದು, ಪಬ್ಲಿಕ್ ಟೆಂಪಲ್ಸ್ ಇರ್ಬೋದು, ಪ್ರೈವೇಟ್ ಹೆಲ್ಡ್ ಟೆಂಪಲ್ಸ್ ಇರ್ಬೋದು, ಒಂದೊಂದು ದೇಣಿಗೆನೂ ಕೂಡ ಅಕೌಂಟೇಬಲ್ ಇರಬೇಕು. ಈಗ ಯಾವ ದೇಶದಲ್ಲಿ ದೇವರಿಗೆ ನಾವು ಹುಂಡಿ ಹಾಕ್ತೀವಿ ಆ ಲೆಕ್ಕ ಕೊಡಬೇಕು, ಇವರೇನು ದೇವ್ರಿಗಿಂತ ದೊಡ್ಡವರಾ? ವಾಟ್ ಈಸ್ ದ ಥಿಂಗ್? ಇವರು ಸುಮ್ಮನೆ ಹೇಳೋದು ಕೇಸ್ ಯಾವುದೋ ಒಂದು ಹೈಕೋರ್ಟಿಗೆ ಹೋಗಿದ್ರು, ಅದು ಪಟ್ನಾ ಹೈಕೋರ್ಟ್ನಲ್ಲಿರೋ ಕೇಸ್ ಬೇರೆ, ನಾವು ಕೇಳ್ತಾ ಇರೋದು ಬೇರೆ. ಅದಕ್ಕೆಲ್ಲನೂ ಕೂಡ ನಾಳೆ ನಾಡೋದ್ರಲ್ಲೆಲ್ಲ ತರಿಸಿ ನಿಮ್ಮ ಮುಂದೆ ಇಡ್ತೀವಿ. ಎಲ್ಲದಕ್ಕೂ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ಭಾಳ ಸ್ಪೆಸಿಫಿಕ್ ಕ್ವೆಶ್ಚನ್ಸ್ ಏನಿದೆ ನಮ್ಮದು, ಅದಕ್ಕೆ ಉತ್ತರ ಕೊಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ನೋಡೋಣ, ವಿ ವಿಲ್ ಟೇಕ್ ಇಟ್ ಅಪ್. ಗುರುದಕ್ಷಿಣೆಗೆ ಆದಾಯ ತೆರಿಗೆ ವಿನಾಯಿತಿ ಇದೆ. ಈ ದೇಣಿಗೆ ಅದು ನೀವು ಗುರುದಕ್ಷಿಣೆನ ಅನ್ಬೋದು, ಬೇರೆ ಏನಾದರೂ ಅನ್ಬೋದು. ಹಂಗಂದರೆ ನಾಳೆ ನಾನು ಆಗಿರ್ಬೋದು, ನೀವಾಗಿರ್ಬೋದು, ಒಂದು ಬಾಡಿ ಆಫ್ ಇಂಡಿವಿಜುವಲ್ಸು ಅಥವಾ ಅಸೋಸಿಯೇಷನ್ ಆಫ್ ಪೀಪಲನ್ನು ಮಾಡ್ಕೊಂಡು ನಾನು ಗುರುದಕ್ಷಿಣಾನೇ ಅಂತೀನಿ. ಆದರೆ ಅವಾಗ ಬಿಡ್ತಾರಾ ಇಡಿ ಅವರು? ಅವಾಗ ಸರ್ಕಾರ ಒಪ್ಪುತ್ತಾ? ನಾನು ಕೂಡ ಇಂಥದೇ ಒಂದು ಸಂಸ್ಥೆ ಹುಟ್ಟಾಕಿ ಬಾಡಿ ಆಫ್ ಇಂಡಿವಿಜುವಲ್ಸ್ ಅಂತ ಇರ್ಬೋದು, ಅಸೋಸಿಯೇಷನ್ ಆಫ್ ಪೀಪಲ್ ಅಂತಿರ್ಬೋದು, ನಾವು ಮಾಡಿಬಿಟ್ಟು ನಾನು ಗುರುದಕ್ಷಿಣ ಅಂತ ಹೆಸರು ಕೊಟ್ಟು ನಾನು ಮಾಡ್ತೀವಿ ದೇಣಿಗೆ. ಅವಾಗ ಒಪ್ತದ? ಇದೇ ITA ಒಪ್ಪುತ್ತಾ? ಅದಕ್ಕೆ ಏನಿದ್ರೂ ಕೂಡ ವಿ ಹ್ಯಾವ್ ಟು ಬಿ ಲೀಗಲಿ ಕರೆಕ್ಟ್. ದಾಖಲೆಗಳು ಕೊಡ್ತೀನಿ ನಿಮಗೆ, ಏನು ಅರ್ಜೆಂಟ್ ಇದೆ ಅಂತ. ಇನ್ನು ಈಗ ತಾನೇ ಉತ್ತರ ಕೊಟ್ಟಿರೋದು, ಒಂದು ತಿಂಗಳಾದಮೇಲೆ ಉತ್ತರ ಕೊಟ್ಟಿದ್ದಾರೆ, ಯೋಚನೆ ಮಾಡಿ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇಟ್ ವಿಲ್ ನಾಟ್ ಸ್ಟ್ಯಾಂಡ್ ದ ಟೆಸ್ಟ್ ಆಫ್ ಲಾ. 1925ರಲ್ಲಿ ಸಂಘ ಶುರುವಾಯಿತು. ನಾವು ಬ್ರಿಟಿಷ್ ಹತ್ರ ನೋಂದಣಿ ಮಾಡ್ಕೋಬೇಕಾಗಿತ್ತ? ನೋಡಿ, ಯಾರಿಗೆ ಅಂತ ಸ್ವಲ್ಪನ ಕಾಮನ್ ಸೆನ್ಸ್ ಇದು ಮಾತಾಡಿದ್ರೆ ಆಗುತ್ತೆ. ಅದಾದಮೇಲೆ ನಮ್ಮ ಸಂವಿಧಾನ ಬಂದಿಲ್ವಾ? 1947ರಿಂದ ಏನು ಮಾಡ್ತಾಯಿದ್ರು? ಮತ್ತೆ ನಾವು ಹೇಳಿದ್ವಿ ಬ್ರಿಟಿಷ್ ಹತ್ರ ನೋಂದಣಿ ಮಾಡಿಸ್ಕೋಬೇಕಂತ. ಎಷ್ಟೊಂದು ಫ್ಯಾಮಿಲಿ ಟ್ರಸ್ಟು 150 ವರ್ಷದಿಂದ ನಡ್ಕೊಂಡು ಬಂದಿದೆ ನಮ್ಮ ದೇಶದಲ್ಲಿ. ಅವರೆಲ್ಲರೂ ಬ್ರಿಟಿಷ್ ಹತ್ರ ನೋಂದಾಯಿಸಿದ್ರಾ? ಈಗ ಕಾನೂನಾತ್ಮಕವಾಗಿ ಕಲೋನಿಯಲ್ ಲಾಸ್ ಅಂತ ಇತ್ತು, ಅದಾದಮೇಲೆ ಅವೆಲ್ಲ ಬದಲಾವಣೆ ಆಗಿ ಸಂವಿಧಾನದ ಅಡಿನಲ್ಲಿ ಬಂತು. ನಮ್ಮ ಏನು ಸಮಾಜದಲ್ಲಿರುವಂಥ ವೈವಿಧ್ಯತೆ ಇರ್ಬೋದು, ನಮ್ಮಲ್ಲಿರುವಂಥ ಕಾನೂನು ಇರ್ಬೋದು, ನಮ್ಮಲ್ಲಿರುವಂಥ ವಿಭಿನ್ನತೆ ಇರ್ಬೋದು, ನೋಡ್ಕೊಂಡು ನಾವು ಮಾಡ್ಕೊಂಡಿದ್ದೀವಿ. ಎಲ್ಲರೂ ರಿಜಿಸ್ಟರ್ ಆದರು, ಇವ್ರು ಯಾಕೆ ರಿಜಿಸ್ಟರ್ ಆಗಿಲ್ಲ? ಆಮೇಲೆ ಇವ್ರೇನು ರಿಜಿಸ್ಟ್ರೇಷನ್ ಆಗಬೇಕಾಗಿಲ್ಲ ಅಂತೆ, ಹಿಂದೂ ಧರ್ಮ ರಿಜಿಸ್ಟ್ರೇಷನ್ ಆಗಿದೆಯಾ ಅಂತ ಕೇಳ್ತಾರೆ. ಅದು ಧರ್ಮ ಸ್ವಾಮಿ, RSS ಧರ್ಮನಾ? RSS ಧರ್ಮನಾ? ನೀವೇ ತಾನೇ ಸಂಘಟನೆ ಅಂತ ಹೇಳ್ತೀರಾ. ಸಂಘಟನೆ ಅಂದರೆ ಅರ್ಥ ಏನು? ಸಂಘಟನೆಗೆ ಧರ್ಮಗೆ ವ್ಯತ್ಯಾಸ ಇಲ್ವಾ? ಈಗ ಇವ್ರು ಧರ್ಮನೂ ಆಗ್ಬಿಟ್ರ ಇವರು? ವೈ ಆರ್ ದೇ ಸೋ ಅಫ್ರೇಡ್? ಇವ್ರು ಯಾಕೆ ರಿಜಿಸ್ಟರ್ ಆಗ್ತಾ ಇಲ್ಲ ಅಂದರೆ, ಇವರೆಲ್ಲನೂ ಕೂಡ ಟ್ಯಾಕ್ಸ್ ಆಂಬಿಟಿಗೆ ಬರ್ತಾರೆ, ಇವರಿಗೆ ಪ್ರಶ್ನೆಗಳು ಕೇಳ್ತಾರೆ. ಅದು ಒಂದೇ ಕಾರಣಕ್ಕೆ ಇವ್ರು ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ. ದೇ ವಾಂಟ್ ಟು ಬಿ ಅಬವ್ ದ ಲಾ, ದೇ ವಾಂಟ್ ಟು ಬಿ ಅಬವ್ ದ ಕಾನ್ಸ್ಟಿಟ್ಯೂಷನ್. 100 ವರ್ಷ ನಡ್ಕೊಂಡು ಬಂದಿದೆ ಆದರೆ ಕಾಂಗ್ರೆಸ್ ಪಾರ್ಟಿನೂ 135 ವರ್ಷ ಅಲ್ವಾ? ನಾವು ನೋಂದಣಿ ಆಗಿಲ್ವಾ? ನಾವು ಸಂಘಟನೆ ತಾನೆ, ಒಂದು ಸಂಘಟನೆ ತಾನೆ. ಅವಾಗ ಬ್ರಿಟಿಷರ್ ಟೈಮ್ನಲ್ಲಿ ನಾವೇನು ಅಲ್ಲಿ ನೋಂದಣಿ ಆಗಿಲ್ವಾ? ಏನು ಮಾತಾಡ್ತಾರೆ ಇವರು? ಕಾಮನ್ ಸೆನ್ಸ್ ಇದೆಯಾ? ಡಸ್ ಇಟ್ ಎನಿಬಡಿ ವಿತ್ ಅ ಲಿಟಲ್ ಬಿಟ್ ಆಫ್ ಅಪ್ಲಿಕೇಶನ್ ಆಫ್ ಲಾ ಆ್ಯಂಡ್ ಅಪ್ಲಿಕೇಶನ್ ಆಫ್ ಮೈಂಡ್ ಹಿಂಗೆ ಮಾತಾಡೋದಿಲ್ಲ. ಸುಮ್ಮನೆ ನಾನು ಹೇಳಿಲ್ವಾ,
ಪಬ್ಲಿಕ್ ಡಿಬೇಟಿಗೆ ಕರೆಸ್ರಿ. ಸುಮ್ಮನೆ ಯಾವುದೋ ಒಂದು ಕೇಶವ ಗ್ರೂಪದಲ್ಲಿ ಕೂತ್ಕೊಂಡು ಆ ಸ್ವಯಂ ಸೇವಕಗಳ ಮುಂದೆ ಮಾತಾಡೋದಲ್ಲ. ಯರ್ ಕಾನ್ಫಿಡೆಂಟ್ ಅಲ್ವಾ, ಕರೆಸಿ ಎಲ್ಲ ಒಂದು ಕಾನೂನು ತಜ್ಞರ ಮುಂದೆ ಮತ್ತು ಏನು ಇನ್ಕಮ್ ಟ್ಯಾಕ್ಸ್ ತಜ್ಞರ ಮುಂದೆ ಬಂದು ಮಾತಾಡಲಿ. ಇಫ್ ಯು ಆರ್ ಸೋ ಕಾನ್ಫಿಡೆಂಟ್, ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಮುಂದೆ ಬಂದು ಮಾತಾಡಲಿ ಇಫ್ ಯು ಆರ್ ಸೋ ಕಾನ್ಫಿಡೆಂಟ್. ಅದು ಇದು ಬಿಟ್ಟು ನಿಮ್ಮ ಗುಂಪಿಗೆ ಮಾತಾಡಿ ನಿಮ್ಮ ಗುಂಪಲ್ಲೇ ಚಪ್ಪಾಳೆ ಹೊಡೆಸ್ಕೊಂಡು ಲೀಗಲ್ ಏನಿದೆ ಇಲ್ಲೀಗಲ್ ಏನಿದೆ ಅದು ನೀವೇ ತೀರ್ಮಾನ ತಗೊತೀರಾ? ಸೊ ಇದನ್ನು ಕೊಡ್ತೀವಿ ನಿಮಗೆಲ್ಲ ದಾಖಲೆ. ನಿನ್ನೆ ಇನ್ನೊಂದು ಸ್ಟೇಟ್ಮೆಂಟ್ ಮಾಡಿದ್ರು, ಏನು ನಾವು ಯಾವಾಗಲೂ ಕೂಡ ತ್ರಿವರ್ಣವನ್ನು ಧ್ವಜವನ್ನು ನಾವು ರಕ್ಷಣೆ ಮಾಡಿದ್ವಿ, ಗೌರವ ಕೊಟ್ಟಿದ್ದೀವಿ ಅಂತ ಇವತ್ತು ಹಾಕಿದ್ದೀವಿ ನೋಡಿ. 1947ನಲ್ಲಿ FIR ಆಗಿದೆ. ಆರ್ ಎಸ್ ಎಸ್ನವರು ಏನು ನಮ್ಮ ತ್ರಿವರ್ಣ ಧ್ವಜವನ್ನು ಏನು ತೆಗೆದು ಕಾಲಿಂದ ತುಳಿದು ಡ್ರೈನಿಗೆ ಹಾಕಿರೋದು ಒಂದು ಕೇಸ್ ಆಗಿದೆ, ಹಾಕಿದ್ದೀವಿ ನೋಡಿ ಅದು. ಬಟ್ ಅದರಲ್ಲೇ ಹೇಳ್ತಾರೆ ಸರ್, ಭಗವಧ್ವಜನೇ ರಾಷ್ಟ್ರಧ್ವಜ ಆಗಬೇಕಾಗಿತ್ತು, ಆದರೆ ಅದನ್ನು ಒಪ್ಪಲಿಲ್ಲ ಗಾಂಧೀಜಿ. ಫ್ಲಾಗ್ ಕಮಿಟಿ ಪ್ರೊಸೀಡಿಂಗ್ಸ್ ನೋಡಿದಾರ ಇವರು? ನಾನು ಹೇಳಿಲ್ವ ಇವ್ರದ್ದು ಎಲ್ಲ ಆಲ್ಟರ್ನೇಟ್ ಹಿಸ್ಟ್ರಿ ಸರ್, ನಿಮಗೆಲ್ಲ ಕೊಡ್ತೀನಿ ನಾಳೆ. ಫ್ಲಾಗ್ ಕಮಿಟಿನಲ್ಲಿ ಆಗಿದ್ದೇನು, ಹೇಗಾಯಿತು, ಏನಾಯಿತು, ಇವರು ಎಲ್ಲಿದ್ದರು? ಇವರು ಫ್ಲಾಗ್ ಕಮಿಟಿನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ? ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಾ? ಯಾವಾಗ ಸಂವಿಧಾನವನ್ನು ನಾವು ಲೋಕಾರ್ಪಣೆ ಮಾಡಬೇಕಾದಾಗ ಇವರೇ ತಾನೇ 150 ದಿನ ಪ್ರೊಟೆಸ್ಟ್ ಮಾಡಿದ್ದು ಇದರಲ್ಲಿ ರಾಮಲೀಲಾ ಮೈದಾನಲ್ಲಿ, ಸಂವಿಧಾನ ಬೇಡ ಮನುಸ್ಮೃತಿ ಬೇಕು ಅಂತ. ಈ ನಮ್ಮ ರಾಷ್ಟ್ರಧ್ವಜ ಅಪಶಕುನ ಅಂತ ಈ ಆರ್ಗನೈಸರ್ ಮ್ಯಾಗ್ಝಿನಲ್ಲಿ ಬರೆದಿರೋದು ಯಾರು? ಕಾಂಗ್ರೆಸ್ನವರಾ? ಇವ್ರು ತಾನೇ. ಇವರು ಎಡಿಟೋರಿಯಲ್ನಲ್ಲಿ ಪ್ರಿಂಟ್ ಹಾಕಿದೆ. ದೆರ್ ಈಸ್ ದಟ್ ಇದನ್ನು ನಾವು ಸಾರಾಸಗಟವಾಗಿ ತಿರಸ್ಕಾರ ಮಾಡ್ತೀವಿ ಅಂತ ಅವ್ರು ಬರೆದಿರೋದು, ನಾವಲ್ಲ. ನಾನು ಅದಕ್ಕೆ ಹೇಳ್ತಾ ಇದ್ದೀನಲ್ಲ, ದಯವಿಟ್ಟು ಅವರ ಆರ್ಗನೈಸರ್ ಮ್ಯಾಗ್ಝೀನನ್ನು ಇವರೆಲ್ಲರೂ ಓದ್ಬಿಟ್ರೆ ಎಷ್ಟು ದೊಡ್ಡ ದೇಶ ದ್ರೋಹಿಗಳು ಇವರು ಅಂದ್ಬಿಟ್ಟು ಇವರಿಗೆ ಅರಿವಾಗುತ್ತೆ. ಅದ್ರ ಬಗ್ಗೆ ಯಾಕೆ ಕೇಳಲ್ಲ? ನೋಡಿ, ಅದೇ ಹೇಳ್ತಾ ಇದ್ದೀನಲ್ಲ, ಇವರೆಲ್ಲರೂ ಯಾರಿಗೆ ಅಡ್ರೆಸ್ ಮಾಡಿದ್ರು? ನಿನ್ನೆ ಯಾರಿಗೆ ಅಡ್ರೆಸ್ ಮಾಡಿದ್ರು? ಸ್ವಯಂ ಸೇವಕರಿಗೆ ಅಡ್ರೆಸ್ ಮಾಡಿದ್ರು. ಅವ್ರಿಗೆ ಇವ್ರು ಏನು ಹೇಳ್ತಾರೆ ಅದೇ ಕೇಳ್ತಾರೆ. ಪಬ್ಲಿಕ್ಕಿಗೆ ಅಡ್ರೆಸ್ ಮಾಡೋಣ, ನೋಡೋಣ, ಒಂದು ಓಪನ್ ಡಿಬೇಟ್ ಆಗಿಬಿಡ್ಲಿ. ಮೀಡಿಯಾಗಳು ಇರಲಿಲ್ಲ, ಅವ್ರು ಎಷ್ಟು ತೋರಿಸ್ಬೇಕು, ಏನು ಮಾಡಬೇಕು ಎಲ್ಲ ಸ್ಟೇಜ್ಡೇ ಇರುತ್ತೆ. ಒಂದು ಓಪನ್ ಡಿಬೇಟ್ ಮಾಡಿಬಿಡ್ಲಿ. ಆರ್ಗನೈಸರ್ ಮ್ಯಾಗ್ಝೀನಲ್ಲಿ ಸಂವಿಧಾನದ ಬಗ್ಗೆ ಬರೆದಿರೋದು ನಿಜಾನಾ ಇಲ್ಲ? ರಾಷ್ಟ್ರಧ್ವಜವನ್ನು ತಿರಸ್ಕಾರ ಮಾಡಿದ್ದು ನಿಜಾನಾ ಇಲ್ವಾ? ಮನುಸ್ಮೃತಿ ನಾವು ನಮ್ಮ ದೇಶದ ಸಂವಿಧಾನ ಆಗಬೇಕಾಗಿದೆ ಅಂತ ಅವರು ಪ್ರಸ್ತಾಪ ಮಾಡಿದ್ರಾ ಇಲ್ಲ? ಮಾತೃಭೂಮಿ ಅಲ್ಲ ನಮ್ಮದು, ಇವರು ಭಾರತ್ ಮಾತಾ ಕಿ ಜೈ ಅಂತಾರೆ. ನಮ್ಮದು ಮಾತೃಭೂಮಿ ಅಲ್ಲ, ನಮ್ಮದು ಪಿತೃಭೂಮಿ ಅಂದ್ಬಿಟ್ಟು ಸಾವರ್ಕರ್ ಅವ್ರು ಹೇಳಿದ್ರಾ ಇಲ್ಲ? ನಮ್ಮ ದೇಶ ವಿಭಜನೆ ಧರ್ಮದ ಆಧಾರದ ಮೇಲೆ ಮಾಡಬೇಕು ಅಂದ್ಬಿಟ್ಟು ಪ್ರಸ್ತಾಪ ಸಾವರ್ಕರ್ ಅವರು ಇಟ್ರಾ ಇಲ್ಲ? ಅದು ಚರ್ಚೆ ಮಾಡಲಿ. ಇವರು ಇಷ್ಟು ದೇಶಭಕ್ತರಿದ್ದರೆ, ಇಷ್ಟು ಕರೆಕ್ಟಾಗಿದ್ದರೆ ಬರಲಿ, ಓಪನ್ ಪಬ್ಲಿಕ್ ಡಿಬೇಟಿಗೆ ಬರಲಿ ಇಂಟೆಲೆಕ್ಚುಯಲ್ಸ್ ಜೊತೆ. ನಾವು ಬೇರೆದು ಪ್ರಶ್ನೆ ಕೇಳಲ್ಲ, ಬರೇ ಅವರ ಮ್ಯಾಗ್ಝೀನ್, ಆರ್ಗನೈಸರ್ ಮ್ಯಾಗ್ಝೀನ್ನಲ್ಲಿ ಏನಿದೆ ಅಷ್ಟೇ ಕೇಳ್ತೀವಿ. ಒಪ್ತಾರಾ? ಅದಕ್ಕೆ ಒಪ್ಪಲ್ಲ ಅವರು. ಅವರ ಸ್ವಯಂ ಸೇವಕಗಳಿಗೆ ಏನೇನು ಸುಳ್ಳು ಹೇಳಬೇಕು, ಏನೇನು ಬ್ರೈನ್ ವಾಶ್ ಮಾಡಬೇಕು ಅಷ್ಟೇ ಮಾಡ್ತಾರೆ. ಸರಿ, ಸಾರ್ವಜನಿಕ ಸ್ಥಳದಲ್ಲಿ ಎಲ್ಲ ಥರದ ಚಟುವಟಿಕೆಗಳನ್ನ ಅದಕ್ಕೆ ಸ್ಟೇ ತಂದಿದ್ಯಾರು ಸರ್? ಅದಕ್ಕೆ ಸ್ಟೇ ತಂದಿದ್ಯಾರು? ಈಗ ನೀವು ಹೇಳ್ತಾ ಇರೋದು ಬಹುಶಃ ಇಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ನಡೆದಂಥ ಘಟನೆದು ಹೇಳ್ತಿರ್ಬೋದು. ಅದು ಪ್ರಾರ್ಥನೆ ಮಾಡಲಿಕ್ಕೆ ಸಪ್ರೇಟ್ ಆದಂಥ ಕೊಠಡಿಗಳು ಇರ್ತವೆ ಏರ್ಪೋರ್ಟ್ಗಳಲ್ಲಿ, ಎಲ್ಲ ಅಂತಾರಾಷ್ಟ್ರೀಯ ಏರ್ಪೋರ್ಟ್ನಲ್ಲೂ ಇರ್ತವೆ. ಅದು ಯಾವುದೋ ಒಂದೇ ಧರ್ಮಕ್ಕೆ ಸೀಮಿತ ಅಲ್ಲ. ನೀವು ಹೋಗ್ಬೋದು, ಇದನ್ನು ಹೋಗ್ಬೋದು. ಈಗ ಮೊನ್ನೆ ಡೆಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಮತ್ತು ಗುಜರಾತ್ ಏರ್ಪೋರ್ಟ್ನಲ್ಲಿ ಎಲ್ಲರೂ ಗರ್ಭ ಮಾಡಿದ್ರು, ಇಡೀ ಏರ್ಪೋರ್ಟೇ ಗರ್ಭ ಮಾಡಿದ್ರು. ಆವಾಗ ಇವಾಗ ಪ್ರೇಯರ್ ಮಾಡ್ತಾಯಿದ್ದಾರೆ ಇಸ್ಲಾಂ ಧರ್ಮದವರು. ಈಗ ಅದು ಆ ಏರ್ಪೋರ್ಟು ಯಾವುದು ಖಾಸಗೀಕರಣ ಆಗಿದೆಯೋ ಸರ್ಕಾರಿದೆಯೋ, ದೇರ್ ಆರ್ ರೂಲ್ಸ್ ಫಾರ್ ದ್ಯಾಟ್. ಅದು ಅವ್ರು ಎನ್ಫೋರ್ಸ್ ಮಾಡಬೇಕಾಗಿರೋದು ಅವರು. ಸಾರ್ವಜನಿಕರ ಸ್ಥಳದಲ್ಲಿ ಯಾರೂ ಮಾಡಬಾರ್ದು ಅಂತ ನಾವು ರೂಲ್ ತಂದಾಗ ಸ್ಟೇ ಯಾಕ್ರಿ ಹೋಗಿದ್ದು? ಇದೇ BJP ಅವರು ಏನಂದರು, ಧಾರವಾಡ ಕೋರ್ಟಲ್ಲಿ ಅದು ಇಂಟ್ರಿಮ್ ಸ್ಟೇ ಬಂದಾಗ ಪ್ರಿಯಾಂಕ್ ಖರ್ಗೆ ಕಪಾಳ ಮೋಕ್ಷ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಹಿನ್ನಡೆ. ಯಾಕೆ ಹೋದ್ರಿ ಮತ್ತೆ ಸ್ಟೇಗೆ? ಸರ್, ಈಗ ಸ್ಟೇ ಇರಲಿಲ್ಲ ಅಂದರೆ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಅದಕ್ಕೆ ನಿರ್ಬಂಧ ವಿಧಿಸಿ. ಸಿ, ದಟ್ ಈಸ್ ದೇರ್ ಪ್ರಾಬ್ಲಮ್ ಸರ್. ಅವರು ಈಗ ನಮ್ಮ ಸಂಸ್ಥೆನಲ್ಲಿ ಮಾಡ್ತಾ ಇದ್ದರೆ, ಖಾಸಗಿ ಸಂಸ್ಥೆ ಇರ್ಬೋದು, ಅದನ್ನು ನಿಯಂತ್ರಣ ಮಾಡೋದು ನನ್ನ ಜವಾಬ್ದಾರಿ. ಆಮೇಲೆ ನಾವು ಹೇಳ್ದಂಗೆ ಎಲ್ಲ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿರ್ಬೋದು,
ಅಲ್ಲಿ ಪ್ರೇಯರ್ ರೂಮ್ಸ್ ಇರ್ತವೆ, ಅಲ್ಲಿ ಮಾಡ್ಕೊಳ್ಳಿ. ಯಾರ್ಯಾರು ಆಚರಣೆ ಹೆಂಗೆ ಮಾಡ್ತಾರೆ ಮಾಡ್ಕೊಳ್ಳಿ. ಬಟ್ ಬಿ ಜೆ ಪಿಯವ್ರು ಯಾಕೆ ಸ್ಟೇಗೆ ಹೋದರು ಅದು ಹೇಳಿ ಫಸ್ಟು. ನಾವು ಇದೇ ವಾದ ಅಲ್ವಾ, ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು, ಯಾರಿಂದನೂ ಕೂಡ ತೊಂದರೆ ಆಗಬಾರ್ದು. ಈಗ ಬೆಂಗಳೂರಿನಲ್ಲಿ ಪ್ರೊಟೆಸ್ಟ್ ಮಾಡಲಿಕ್ಕೆ ಅವಕಾಶ ಇದೆಯಾ ರೋಡ್ ಮೇಲೆ? ಫ್ರೀಡಮ್ ಪಾರ್ಕ್ನಲ್ಲೇ ಮಾಡಬೇಕು. ಯಾಕೆ ಮಾಡಬೇಕು? ಆವಾಗಿಂದ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕದವ್ರು ಏನು ಹೇಳಿದ್ರು, ಇಲ್ಲ ಇದು ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ, ಇನ್ಮೇಲಿಂದ ಈ ಪಬ್ಲಿಕ್ ರೋಡ್ ಮೇಲೆ ನೀವು ಮಾಡಬಾರ್ದು ಅಂತ ಹೇಳಿದ್ರು. ಕರೆಕ್ಟಾ? ಅದಕ್ಕೆ ಫ್ರೀಡಮ್ ಪಾರ್ಕ್ ಡೆಸಿಗ್ನೇಟ್ ಆಯಿತು. ಈಗ ನಾವು ವೋಟ್ ಚೋರಿ ರಾಹುಲ್ ಗಾಂಧಿ ಅವ್ರು ಕ್ಯಾಂಪೇನ್ ಮಾಡಬೇಕಾದ್ರೆ ನಾವು ಪ್ರೊಟೆಸ್ಟ್ ಮಾಡಬೇಕು ಅಂದಿದ್ವಿ ರೋಡ್ ಮೇಲೆ. ಈ ಆದೇಶ ಇದೆ ಅಂದ್ಬಿಟ್ಟು ನಾವು ಇಲ್ಲಪ್ಪ ಕಾನೂನು ಪಾಲನೆ ಮಾಡಬೇಕಂತ ನಾವೆಲ್ಲಿ ಮಾಡಿದ್ದು? ಫ್ರೀಡಮ್ ಪಾರ್ಕ್ನಲ್ಲಿ. ಈಗ ನಾವು ಅದನ್ನೇ ವಿಸ್ತರಣೆ ಮಾಡಿ ಇಡೀ ರಾಜ್ಯಕ್ಕೆ ತಂದರೆ ಬಿ ಜೆ ಪಿಯವ್ರು ಏನು ಮಾಡಿದ್ರು? ಅವರ ಅಂಗಸಂಸ್ಥೆಗಳಿಗೆ ಅವರ ಚೇಲಗಳನ್ನ ಇಟ್ಕೊಂಡು ಹೋಗಿ ಧಾರವಾಡನಲ್ಲಿ ಇಂಟ್ರಿಮ್ ಸ್ಟೇ ತಂದರು. ಯಾಕೆ ತಂದರು? ಫಸ್ಟ್ ಅದಕ್ಕೆ ಹೇಳಿ, ಮತ್ತು ಅದು ಹಿಂಪಡೀಲಿಕ್ಕೆ ಎಲ್ಲ ಅವ್ರ ಮಾತೆ ಕೇಳ್ತಾರಲ್ಲ. ಆರ್ ಎಸ್ ಎಸ್ ಅವರು ಅಂಗಸಂಸ್ಥೆಗಳು ತಾನೇ ಹೋಗಿರೋದು ಸ್ಟೇಗೆ. ಅದು ವಿಡ್ರಾ ಮಾಡಲಿ, ಇಂಪ್ಲಿಮೆಂಟ್ ಆಗ್ತದೆ ಅದು. ಸರ್, ಅಂಥ ಸಂದರ್ಭದಲ್ಲಿ ಈಗ ನಮಾಜ್ ಗಿಮಾಜ್ ರಸ್ತೆಯಲ್ಲಿ ಮಾಡಿದಾಗಲ್ಲ ಅದು ಇಂಪ್ಲಿಮೆಂಟ್ ಆಗ್ತಿಲ್ಲ. ಎನಿ ಸರ್, ನಾನು ಆರ್ ಎಸ್ ಎಸ್ ಇರ್ಬೋದು, ನಮಾಜ್ ಇರ್ಬೋದು, ಬೇರೆ ಯಾವುದೇ ಕಾರ್ಯಕ್ರಮ ಇರ್ಬೋದು, ಸರ್ಕಾರದಿಂದ ಪರ್ಮಿಷನ್ ತಗೊಳ್ಳಿ, ಸೂಕ್ತ ಅನಿಸಿದ್ರೆ ಕೊಡ್ತಾರೆ, ಇದ್ರೆ ಬಿಡ್ತಾರೆ. ಅದರಿಂದ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗ್ತಾ ಇದ್ರೆ, ಸಾರ್ವಜನಿಕರಿಗೆ ಕಷ್ಟ ಆಗ್ತಾ ಇದ್ರೆ ಕೊಡೋದಿಲ್ಲ. ಇಲ್ಲಪ್ಪ ಇದು ಮಾಡಲಿ, ಆಚರಣೆ ಇರ್ತದೆ ಅಂತ ಮಾಡಲಿ, ಯಾರು ಬೇಡ ಅಂದಿದ್ದಾರೆ? ಈಗ ನಾವು ಗಣೇಶ ಹಬ್ಬದ ಟೈಮ್ನಲ್ಲಿ ವಿಸರ್ಜನೆ ಮಾಡಬೇಕಾದ್ರೆ ಪರ್ಮಿಷನ್ ತೊಗೊಂಡೇ ಮಾಡ್ತಾರಲ್ಲ. ವಾಟ್ ಈಸ್ ರಾಂಗ್ ವಿತ್ ದ್ಯಾಟ್? ಈಗ ನಾವು ಅದೇ ಹೇಳ್ತಾ ಇರೋದಲ್ಲ ಸರ್, ನಾವು ಅದೇ ಹೇಳ್ತಾ ಇರೋದು, ನೀವು ಅದೇ ಹೇಳ್ತಾ ಇರೋದು. ಬಟ್ ಇವ್ರು ಯಾಕೆ ಸ್ಟೇಗೆ ಹೋಗಿದ್ದಾರೆ? ಸರ್, ಈ ಸ್ಟೇ ವಿಚಾರದಲ್ಲಿ ಸರ್ಕಾರ ಅಥವಾ ಅದರ ಪ್ರತಿನಿಧಿಗಳಾಗಿ ಇರುವಂಥ ವಕೀಲರು ವಾದ ಮಾಡೋದ್ರಲ್ಲಿ ಏನಾದ್ರು ಫೇಲ್ ಆಗ್ತಿದಾರಾ, ಅಥವಾ ಅವರಿಗೆ ಸರ್ಕಾರದ ನೋಡಿ, ಅದು ನಮ್ಮ ಏಜಿ ತನಕ ಬಂದೇ ಇಲ್ಲ. ಅದು ಅಲ್ಲಿ ನಮ್ಮ ಒಂದು ಲೋಪ ಏನಾಗಿರ್ಬೋದು, ಅಲ್ಲಿ ಲೋಕಲ್ ನಮ್ಮ ಗೌರ್ಮೆಂಟ್ ಅಡ್ವೊಕೇಟ್ಸು ಇದಕ್ಕೆ ಏನು ಅದು ಗಮನಕ್ಕೆ ತೊಗೊಂಡಿದ್ದಾರೋ ಇಲ್ಲೋ ಗೊತ್ತಿಲ್ಲ. ಅದು ಮಾನ್ಯ ಲಾ ಮಿನಿಸ್ಟರ್ ಅವರಿಗೆ ಆಗಲೇ ಅದು ಗಮನಕ್ಕೆ ತಂದಿದ್ದೀವಿ. ಅದಾದಮೇಲೆ ಏಜಿನೇ ಹೋಗಿ ಆರ್ಗ್ಯೂ ಮಾಡಿದಾರಲ್ಲ, ಸಿಂಗಲ್ ಬೆಂಚಿಗೆ ಹೋಗಿ ನಿಮ್ಮದೇನಿದೆ ಪ್ರಸ್ತಾವನೆಗಳು ಕೊಡಿ ಅಂತ ಹೇಳಿದರೆ ವಿ ವಿಲ್ ಡೂ ದ್ಯಾಟ್. ಬಟ್ ಬಿ ಜೆ ಪಿ ದ್ವಂದ್ವ ನೀತಿ ಏನಕ್ಕೆ? ಎರಡೆರಡು ನಾಲ್ಗೆ ಹೆಂಗೆ ಬಂತು ಅವರಿಗೆ? ಇಲ್ಲಿ ಇವ್ರು ಮಾಡಿದಾಗ ಇದ್ರ ಬಗ್ಗೆ ಯಾಕಿಲ್ಲ, ಅದ್ರ ಬಗ್ಗೆ ಯಾಕೆ? ನಾವು ಎಲ್ಲರಿಗೂ ಹೇಳಿರೋದಲ್ಲ, ನಿಮಗೂ ಹೇಳಿದ್ದೀವಿ, ಅವರಿಗೂ ಹೇಳಿದ್ದೀವಿ, ನನಗೂ ಹೇಳಿದ್ದೀವಿ. ಅದಕ್ಕೆ ಇವರೇ ತಾನೇ ಹೋಗಿ ಸ್ಟೇ ತೊಗೊಂಡು ಬಂದಿದ್ದು. ಇಂಟ್ರಿಮ್ ಸ್ಟೇ ತಂದು ದೊಡ್ಡದಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಮುಖಭಂಗ ಹಂಗೆ ಹಿಂಗೆ ಅಂತ ಇವರೇ ತಾನೇ ಪ್ರಸ್ತಾಪ ಮಾಡಿ, ವಿರೋಧ ಪಕ್ಷದವರೆಲ್ಲರೂ. ಇವಾಗ ಏನಂತಾರೆ? ದ ಆರ್ಡರ್ ವಾಸ್ ಮೆಂಟ್ ಫಾರ್ ದ್ಯಾಟ್. ಶರಾವತಿ ಪಂಪ್ ಯೋಜನೆ ಮತ್ತೆ ನಮಗೆ ಇದು ಪರಪ್ಪನ ಅಗ್ರಹಾರರಿಗೆಲ್ಲ ಫೋನು, ಆಂಡ್ರಾಯ್ಡ್ ಫೋನ್ಗಳು ಅವೈಲೇಬಲ್ ಇದ್ದಾವೆ ನೋಡಿ. ಅದು ನಿನ್ನೆ ಮಾನ್ಯ ಗೃಹ ಸಚಿವರು ಆಗಲೇ ಅಷ್ಟೇ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಇವತ್ತು ಮೀಟಿಂಗು ಮಾಡ್ತಾ ಇದ್ದಾರೆ. ಕೆಲವ್ರು ಹೇಳೋದು ಹಿಂದಿನ ಏನೋ 2-2.5 ವರ್ಷದ ಹಿಂದದ ವಿಡಿಯೋ ಕೆಲವು ಅಂತ ಅವ್ರು ಹೇಳ್ತಾ ಇರೋದು. ನನಗೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ. ಈಗಾಗಲೇ ಸ್ಟೇಟ್ಮೆಂಟ್ HM ಅವರು ಕೊಟ್ಟಾಗ ನಾ ಮಾತಾಡೋದು ಅಪ್ರಸ್ತುತ ಅದ್ರ ಬಗ್ಗೆ.